ಹಾಯ್ ಗೈಸ್, ನಾವೀಗ ಬೆಳಿಗ್ಗೆ ಇಬ್ಬರು ಹೊರಟು 5:30 6 ಗಂಟೆ ಹೊತ್ತಾಯಿತು. ಆಗ ಹೊರಟು ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ, ಹೇಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದ ಪ್ಲೇಸಿಗೆ ಹೋಗ್ತಿದ್ದೀವಿ. ಇಬ್ಬರೇ ಹೋಗ್ತಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡು. ಸೊ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಬೇರೆ ಚೌತಿ, ಎಲ್ಲರಿಗೂ ಗಣೇಶಗಳು. ನಾವೀಗ ಕೋಲಾರಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಹೋಗ್ತೀವಿ ಗೊತ್ತಿಲ್ಲ, ನೋಡೋಣ, ಹೇಳ್ತೀವಿ ಹೆಂಗೆ ಹೋಗ್ತೀವಿ ಅಂತ. ದೇವರು ಒಳ್ಳೇದು ಮಾಡಿ. ಇದು ಚಾಮುಂಡೇಶ್ವರಿ ಟೆಂಪಲ್. ನಾವು ಫಸ್ಟ್ ತಿಂಡಿ ತಿಂತೀವಿ. ಇಡಪ್ಪೋಯ್ ಅದ ಇಡಪ್ಪೋಯ್, ಅಲ್ಲೊಂದುಂಡು ಇಡೆಗೆ ಪೋಯ್. ಇನ್ನಿತ್ತ ಟ್ರಿಪ್ ಇನ್ನಿತ್ತ. ನಾವು ಸವಿಸಾಗರಲ್ಲಿ ದೋಸೆ, ಇಡ್ಲಿ, ವಡೆ ಎಲ್ಲ ಚೆನ್ನಾಗಿ ತಿಂದು ಮೆಟ್ರೋದಲ್ಲಿ ಈಗ ನಾವು ಮೆಜೆಸ್ಟಿಕ್ ಹೋಗ್ತೀವಿ. ಬಸ್ಸಲ್ಲಿ ಒಂದು 20 ಮಿನಿಟ್ಸಲ್ಲಿ ಆಗುತ್ತೆ ಮೆಜೆಸ್ಟಿಕ್ಗೆ. ಹಾಗೆ ನಾವು ಮೆಟ್ರೋದಲ್ಲಿ ಹೋಗ್ತೀವಿ, 5 ಮಿನಿಟ್ಸಲ್ಲಿ ರೀಚ್ ಆಗುತ್ತಲ್ವಾ ಮೆಟ್ರೋ. ಚೌತಿ ದಿನ ಅಲ್ವಾ, ಚೆನ್ನಾಗಿತ್ತು. ಮೆಟ್ರೋದಲ್ಲಿ ಹೋದ್ವಿ. ಫುಲ್ ಒಂದು ತೋರಿದ್ದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಕೋಲಾರ ಬಸ್ ಸಿಗುತ್ತೆ ಅಂತೇಳಿ ನಮಗೆ ಟರ್ಮಿನಲ್ 3ಗೆ ಹೋಗೋಕ್ಕೆ ಹೇಳಿದ್ದು. ಅಂದರೆ ಟರ್ಮಿನಲ್ 3ಯಲ್ಲಿ ಬಸ್ಸೇ ಇಲ್ಲ. ಅದು ಒಂದು ರೌಂಡ್ ಹಾಕೊಂಬರ್ಬೇಕು ಮೆಜೆಸ್ಟಿಕ್ಕಿಗೆ. ಬ್ಯಾಕ್ ಸೈಡಿಂದ ಬಂದು ಎಲ್ಲಿದೆ ಬಸ್ ಏನಂತ ಹೇಳ್ತಾ ಇಲ್ಲ. ನಾವು ಒಂದು ರೌಂಡ್ ಹೊಡಿತಾ ಇದ್ದೀವಿ. ಅಲ್ಲೋಗಿ ಇಲ್ಲೋಗಿ ಅಲ್ಲೋಗಿ ಅಂತಿದ್ದಾರೆ. ಕೋಲಾರ ಹೋಗೋದಿಲ್ಲ ಇಲ್ಲಿ. ಆಮೇಲೆ ಕೇಳ್ಕೊಂಡು ಸಂಧಿಯಲ್ಲೆಲ್ಲ ಹೋಗಿ ರೋಡಿಗೆ ರೀಚ್ ಆದ್ವಿ. ಆವಾಗಲೇ KGF ಬಸ್ ಬರ್ತಾಯಿತ್ತು. ಸೊ ಅಲ್ಲೇ ನಾವು ಬಸ್ಸಿಗೆ ಹತ್ತಿದ್ವಿ. ಬಸ್ಸಲ್ಲಿ ಹೊರಟ್ವಿ ನಾವು. 3 ಅವರ್ಸ್ ಜರ್ನಿ ಅಂತೆ ಮೆಜೆಸ್ಟಿಕ್ಕಿಂದ ಕೋಲಾರಕ್ಕೆ. ಅಂದರೆ ನಾವು ಎಕ್ಸ್ಪ್ರೆಸ್ಸಲ್ಲಿ ಹೋಗಬಾರ್ದು, ನಾನ್ ಸ್ಟಾಪಲ್ಲಿ ಹೋಗಬಾರ್ದು, ಸೆಟಲ್ ಬಸ್ಸಲ್ಲಿ ಹೋಗಬೇಕು. ಅಲ್ಲಿ ಆ ಬಸ್ಸಲ್ಲಿ ಹೋದರೆ ಬಂಗಾರಪೇಟೆಗೆ ಹೋಗಿ ಅಲ್ಲಿಂದ ಬೇರೆ ಬಸ್ಸಲ್ಲಿ ಹೋಗಲಿಕ್ಕೆ. ಸೊ ನಮಗೆ ಹಂಗೆ ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡಿ ನಾವು ಹಂಗೆ ಹೋಗಿದ್ದು ಸೆಟ್ಲ್ ಬಸ್ಸಲ್ಲಿ. ಪರವಾಗಿಲ್ಲ, ನಾವು ಒಂದು 8:30 ಹೊರಟಿದ್ವಿ. 11 ಗಂಟೆ ಹೊತ್ತಿಗೆ ರೀಚ್ ಆದ್ವಿ. ರೋಡ್ ಚೆನ್ನಾಗಿತ್ತು, ಜನ ಇತ್ತು, ಒಂಥರ ಚೆನ್ನಾಗಿತ್ತು ಬಸ್ ಜರ್ನಿ. ಅದು ತುಂಬ ಸ್ಟ್ರೆಸ್ಸು ಕಿರಿಕಿರಿ ಏನೂ ಇರಲಿಲ್ಲ. ಕೋಲಾರಕ್ಕೆ ಹೋಗುವಾಗ ವ್ಯೂಸ್ ಅಂತೂ ಸಖತ್ತಿದೆ. ಗುಡ್ಡ ಬೆಟ್ಟ ಅಂತೂ. ನಾವು ವಿಂಡೋ ಸೈಡ್ ಕೂತಿದ್ವಾ, ಫುಲ್ ನೇಚರ್ ನೋಡ್ಕೊಂಡು ಹೋದ್ವಿ. ಬಸ್ ಸ್ಟ್ಯಾಂಡಿದು ವಿಡಿಯೋ ಮಾಡಿಲ್ಲ, ನನಗೊಂದು ಫೋನ್ ಬಂತು. ಫೋನ್ ಕಟ್ಟಾಗುವಾಗ ಬಸ್ ಸ್ಟ್ಯಾಂಡಿಂದ ಬಸ್ ಹೊರಟಿತ್ತು. ನಾವು ನೋಡಿಲ್ಲ, ಆಟೋಪೋಟ್ ಅಂಗಡಿ ತೋರಿಸ್ತಿದ್ದಾನೆ. ನೋಡಿ ಗಾಯ್ಸ್, ಕೋಲಾರದಲ್ಲಿ ಬರೀ ಧೂಳೇ ತುಂಬಿದೆ. ಇದು ಬೇಸಿಗೆಗಾಲ ಥರ ಫೀಲ್ ಆಗ್ತಿದೆ. ಇಲ್ಲಿ ಮಳೆ ಇಲ್ಲ ಅನಿಸುತ್ತೆ, ತುಂಬ ಡ್ರೈ ಇದೆ ವೆದರ್. ಫುಲ್ಲು ಧೂಳು, ಡಸ್ಟು. ಬಹುಶಃ ಕೋಲಾರ ಅನಿಸುತ್ತೆ, ನಮ್ಮೂರ ಥರ ಇಲ್ಲ. ಕೋಲಾರದಿಂದ 1 ಅವರ್ ಬೇಕು ಬಂಗಾರಪೇಟೆಗೆ ಹೋಗೋಕ್ಕೆ. ಬಂಗಾರಪೇಟೆ ಚಾರ್ಜ್. ಅಲ್ಲಿಂದ ಮತ್ತೆ ನಮಗೆ ಕಮ್ಮಸಂದ್ರ ಬಸ್ ಇರುತ್ತೆ, ಅಲ್ಲಿಗೆ 20 ರೂಪೀಸ್ ಚಾರ್ಜು. ಫ್ರೀ ಕಾರ್ಡ್, ಇವಾಗ ಉಚಿತ ಆಧಾರ್ ಕಾರ್ಡ್ ಇದೆಲ್ಲ, ಅದು ಕೂಡ ನಡೆಯುತ್ತೆ. ನಾವು ಅರ್ಧ ಗಂಟೆ ಜರ್ನಿ ಮಾಡಿ ಕೋಟಿಲಿಂಗೇಶ್ವರ ಸನ್ನಿಧಿಗೆ ಬಂದ್ವಿ. ನಾವೆರಡು ದೀಪ ತಗೊಂಡು ಇದಕ್ಕೆ ಅದು 100 ಅದ. ಲೈಕ್ ತುಕ ಒಂದು 50 ರೂಪೀಸು. ಆಲ್ಮೋಸ್ಟ್ ಮಾತಿರಲ್ಲ, ಲೆತ್ತುಕೋರೊಂದಿಲ್ಲೇರು. ವಾರದ ಒಳಗೆ ಎಂಟ್ರಿ ಆದಾಗೆ ಪೂಜಾ ಸಾಮಗ್ರಿಗಳನ್ನು ಮಾರಿಕೊಂಡು ತುಂಬ ಜನ ಬರ್ತಾರೆ. ನಿಮಗೆ ಬೇಕಾದ ಏನು ಬಿಲ್ಲೋಪತ್ರೆಯೋ ಹಣತೆಯೋ ಏನು ಬೇಕು ನಿಮಗೆ ತಗೊಳ್ಳಿ, ಅದು ನಿಮ್ಮ ಭಕ್ತಿಗೆ ತಗೊಳ್ಳೇಬೇಕು. ತಗೋತಾರೆ. ಹೊಸದಾಗಿ ಫೆಸ್ಟಿವಲ್ ಡೇ ಅದ, ಟಿಕೆಟ್ ತಗೊಟ್ಟು ಪೂಜೆ ಸಾಮಗ್ರಿ ತಗೊಂಡು ಒಬ್ಬರಿಗೆ 20 ರೂಪಾಯಿ ಟಿಕೆಟು. ಒಳಗಡೆ ಎಂಟ್ರಿ ಚಾರ್ಜು. ನೋಡಿ
ಎಷ್ಟು ಚೆನ್ನಾಗಿದೆ. ಇಲ್ಲಿ ಕೆಲವು ಕಡೆ ಮೊಬೈಲ್ ಯೂಸ್ ಇದೆ, ಕೆಲವು ಕಡೆ ಮೊಬೈಲ್ ಯೂಸ್ ಇಲ್ಲ, ಕ್ಯಾಮರಾ ಎಲ್ಲೋ ಇಲ್ಲ. ಇಲ್ಲಿ ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಒಂದು ಕೋಟಿ ಅದ, 1 ಕೋಟಿ ಲಿಂಗದ ಇದ್ರ ಫೋಟೋ ತೆಗೆಯೋದು ಎಲ್ಲರ ಕ್ರೇಜು. ಎಲ್ಲಿ ಲಿಂಗಗಳಿವೆ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಯೋದೇ ಮಾಡ್ತಾಯಿದ್ರು. ದೇವರ ಗೋಪುರ ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆಯಿಂದ ನೋಡಿದಾಗ. ಗಣೇಶ ಚತುರ್ಥಿ ದಿನ ಆದ ಕಾರಣ ತುಂಬ ರಶ್ ಇತ್ತು, ಒಳಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಎಲ್ಲರೂ ಸರತಿ ಸಾಲಲ್ಲಿ ಕ್ಯೂ ನಿಂತ್ಕೊಂಡು ಒಳಗಡೆ ಹೋಗಬೇಕಿತ್ತು. ತುಂಬ ಬಿಸಿಲು, ಎಂಟ್ರಿಯಲ್ಲೇ ನಾವು ಬಾಡೋಗಿದ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ಪ್ರಸಾದ ಕೊಡೋಲ್ಲ, ಲಡ್ಡು ಪ್ರಸಾದ ಎಲ್ಲ ಹೊರಗಡೆ ಕೊಡ್ತಾರೆ. ಎಂಟ್ರಿ ದೇವಸ್ಥಾನದ ಎಕ್ಸಿಟಲ್ಲಿ, ಅಂದರೆ ಒಂದು ದಾರಿಯಲ್ಲಿ ಹೋಗುವಾಗ ರಿಟರ್ನ್ ಆ ದಾರಿಯಲ್ಲಿ ಬರಲಿಕ್ಕಿಲ್ಲ, ಬೇರೆ ದಾರಿಯಲ್ಲಿ ಹೋಗಬೇಕು. ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆ ಕೈ ಮುಗಿದ್ಮೇಲೆ ಹೊರಗಡೆ ಬರೋದು. ಹಬ್ಬದ ಪ್ರಯುಕ್ತ ದೇವರಿಗೆ ವಿಶೇಷ ಅಲಂಕಾರ, ಲೈನಾ ಬಲಿ, ಹೂವ ತೆಂಗಿನಕಾಯಿ ಪೂಜೆ ಕೊಡಿ. ಇಲ್ಲ ಇಲ್ಲಿ ಕಾಣಿಸ್ತಿರೋ ನಾಗಸಂಪಿಗೆ ಮರ ಹರಕೆದು ಅನಿಸುತ್ತೆ. ಹರಕೆ ಕಟ್ಕೊಂಡವರೆಲ್ಲ ಇಲ್ಲಿ ತೊಟ್ಲು, ಅರಿಶಿನ ದಾರ ಎಲ್ಲ ಕಟ್ಟಿ ಬೇಡ್ಕೋತಾರೆ ಅನಿಸುತ್ತೆ. ಒಂದು ದೇವಸ್ಥಾನ ದರ್ಶನ ಆದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಸರತಿ ಸಾಲಲ್ಲಿ ಬರಬೇಕು. ಇದು ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಅದನ್ನು ದರ್ಶನ ಮಾಡಿದ ಮೇಲೆ 108 ಅಡಿ ಶಿವಲಿಂಗಕ್ಕೆ ದಾರಿ ಇರುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಬಟ್ ಕೈಲಿರುವ ಹಣತೆನೇ ಎಲ್ಲಿ ಪ್ರಜ್ವಲನ ಮಾಡೋದು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಎಲ್ಲರೂ ಹೇಳ್ತಾಯಿದ್ರು ದೊಡ್ಡ ಶಿವಲಿಂಗದ ಎದುರು ದೀಪ ಉರಿಸೋದು ಅಂತ. ಸೊ ಹಾಗೆ ನಾವು ಅಲ್ಲಿ ದೊಡ್ಡ ಶಿವಲಿಂಗದ ಹತ್ರ ಹೋದ್ವಿ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಇಲ್ಲಿ. ಫಾಲೋ ಯುವರ್ ಒಪಿನಿಯನ್. No, your opinion please bolo. Best place. Happy. Very happy. Your experience bolo. First time visited this, but good, relax and peace. And best place. Best place. Very happy. Your name? Krishna Kumar. Vivek Kumar. Kotak Bank employees. Your okay. Thank you. ಏನು ಕೋಟಿ ಲಿಂಗಗಳಿವೆ ಅಂತೆ, ಅದ್ರ 10 ಲಕ್ಷ ಕಂಪ್ನಿ ಇದೆ ಅಂತೆ. ಯಾರು ಬೇಕಾದ್ರೂ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡ್ಬೋದು. ಇವರಿಬ್ರು ಸಿಕ್ಕಿದ್ರಲ್ಲಿ ಬಸ್ಸಲ್ಲಿ ಒಟ್ಟಿಗೆ ಬಂದ್ವಿ. ಕನ್ನಡ ಬರಲ್ಲ ಸ್ವಲ್ಪ, ಬಟ್ ಬೆಟರ್. ಇಲ್ಲಿ ತುಂಬಾ ಜನ ತುಂಬಿ ಹೋಗಿದ್ದಾರೆ. ಅಯ್ಯೋ ದೇವರೇ, ಅಲ್ಲಿ ಕ್ಯೂ ಅಲ್ಲಿ ನಿಂತು, ನಾವು ಇವತ್ತು ಚೌತಿ ದಿನ ಬೇರೆ ಬಂದಿರೋದು, ಕ್ಯೂ ಅಲ್ಲಿ ನಿಂತು ಸಾಕಾಯ್ತು. ಆಮೇಲೆ ಒಳ್ಳೆ ಅರ್ಚಕರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಪ್ರೇಯರ್ ಏನೇನೋ ಪ್ರೇಯರ್ ಮಾಡಬೇಕಿತ್ತು ಹೋದರೆ ಪಾಸಿಟಿವ್ ಆಗಿ ಆಗುತ್ತೆ, ಏನೋ ಆಗುತ್ತೆ ಅಂತೇಳಿ ನಮ್ಮ ಹರಕೆಗಳು, ಅಭಿಲಾಷೆಗಳನ್ನು ಹೇಳೋದು ಸಾಮಾನ್ಯ. ಸೊ ಇಲ್ಲಿ ಕೂಡ ಎಲ್ಲರೂ ಅದನ್ನೇ ಮಾಡ್ತಾಯಿದ್ರು. ಏನೋ ಆಗಬೇಕು ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ದೀಪ ಹಚ್ಚೋದ, ಆರತಿ ಬೆಳಗೋದ, ಪೂಜೆ ಮಾಡೋದು ಎಲ್ಲನೂ ಅವರವರ ಭಕ್ತಿಗೆ ಅನುಗುಣವಾಗಿ ಎಲ್ಲರೂ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವು ತಗೊಂಡಿರೋ ಪೂಜಾ ಸಾಮಗ್ರಿನ ಹಿಡ್ಕೊಂಡು ನಾವು ಏನೋ ಮನಸ್ಸಲ್ಲಿ ಬೇಡ್ಕೊಂಡು ದೊಡ್ಡ ಶಿವಲಿಂಗದ ಎದುರು ಪೂಜೆ ಸಲ್ಲಿಸಿದ್ವಿ.
ಓಪನ್ ಪ್ಲೇಸ್ ಆದ ಕಾರಣ ಅಲ್ಲಿ ಗಾಳಿ ತುಂಬ ಬರ್ತಾ ಇತ್ತು, ದೀಪಗಳು ಉರಿತಾನೆ ಇರಲಿಲ್ಲ, ಕಡ್ಡಿ ಹಚ್ಚೋಕ್ಕೂ ಆಗ್ತಾ ಇರಲಿಲ್ಲ. ಹಂಗೋ ಹಿಂಗೋ ದೀಪ ಹಚ್ಚಿಸಿ ಪೂಜೆ ಮಾಡಿದ್ವಿ. అయినుంచి పొత్తాలా ఇందా ఉంది ఇలా శరణ్య ಆ್ಯಕ್ಚುಲಿ ಕೋಟಿಲಿಂಗದ ಏನೋ ಸ್ಪಾಟ್ ಇದು ನೋಡಿ, ದೊಡ್ಡ ಶಿವಲಿಂಗ. ಇಲ್ಲಿ ನಾವು ತಗೊಬಂದಿರೋಂತಹ ದೀಪಗಳನ್ನು ಹಚ್ಚೋದು, ಆಮೇಲೆ ಪೂಜೆ ಮಾಡ್ಬೋದು. ಸುಸ್ತಾಯಿತು ಅಂದರೆ ಇಲ್ಲಿ ಕೂತ್ಕೋಬೋದು. ಇಲ್ಲಿ ಪ್ಲೇಸ್ ಇದೆ ನೋಡಿ, ಕೂತ್ಕೋಬೋದು. ನಾವು ತಿನ್ನೋಕ್ಕೆ ತಂದಿಲ್ಲ, ಸೊ ಹಸಿವಾಗ್ತಿದೆ ತುಂಬ. ನಾವು ಬಂದೊಂದು 2 hours ಆಂಡತಾ ರಮ್ಯ, 2 hours ಆಯಿತು. ನಾವು ಇನ್ನು ಹೊರಡೋದು, ನಮಗಿನ್ನು ಬಸ್ ಇದೆ, ಹೋಗಬೇಕು. ತುಂಬ ಸ್ಪೇಷಿಯಸ್ ಆಗಿದೆ. ಟೆಂಪಲು, ಫೋಟೋಶೂಟು, ದೇವರ ದರ್ಶನ ಎಲ್ಲ ಆದಮೇಲೆ ನಾವು ಇಲ್ಲಿ ಬಂದು ಏನೋ ತಿನ್ಕೊಂಡು ಎಕ್ಸಿಟ್ ಆಗ್ಬೋದು. 11:45ಕ್ಕೆ ಎಂಟ್ರಿ ಆದವರು 3:30 ಆಯಿತಾ, 3:30ಗೆ ನಾವು ಹೊರಗಡೆ ಬಂದ್ವಿ. ಸಾಕು ಸಾಕು ಸಾಕು, ಆ ಬಿಸಿಲು ಒಳಗಡೆ ಇಷ್ಟಕ್ಕೆ ಆಗದೆ. ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ಖರ್ಚು ಏನಾಗಿಲ್ಲ ಅಲ್ವಾ, ಬೇರೆ ಟೆಂಪಲ್ ಥರ ಏನು ಪೈಸಾ ವಸೂಲ್ ಅಂತಲ್ಲ, ಥರ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಾವಿನ್ನು ಬಸ್ ಹತ್ತಿ ಹೋಗ್ತೀವಿ, ರಿಟರ್ನು ಹೇಗೆ ಬಂದ್ವಿ ಹಾಗೆ ಹೋಗ್ತೀವಿ ನಾವು. ಟ್ರೈನು ಸಿಗುತ್ತಾ ಬೆಂಗಳೂರಾ? ಹಾಂ, ಟ್ರೈನ್ 3:30 ಇದೆ. ನಮಗೆ ಇವ್ರ ಹೆಸರು ಹಾಕಿಲ್ಲ. ಹೊಸ ಆಟೋ ಅಲ್ಲ, ಹೊಸ ಆಟೋನಾ? ಆಲ್ ದ ಬೆಸ್ಟ್, ಬಾಯ್. ನಾವು ಕೋಲಾರಕ್ಕೆ ಬಸ್ಸಲ್ಲಿ ಬಂದಿರೋದ್ರಿಂದ ಹೋಗುವಾಗ ಟ್ರೈನಲ್ಲಿ ಹೋಗುವ ಅಂತ ಅನ್ನಿಸಿತು. ಅಂದರೆ ಬಸ್ಸಲ್ಲಿ ಮತ್ತು ಟ್ರೈನಲ್ಲಿ ವ್ಯತ್ಯಾಸ ಇರುತ್ತಲ್ವಾ, ಸೊ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಆ್ಯಕ್ಚುಲಿ ನೀವು ಬಸ್ಸಲ್ಲಿಯೂ ಬರ್ಬೋದು, ಅಲ್ಲಿಂದ ಕಮ್ಮಸಂದ್ರದಿಂದ ಬಂಗಾರಪೇಟೆಗೆ ಬಸ್ ಇದೆ, ಬಂಗಾರಪೇಟೆಯಿಂದ ಬೆಂಗಳೂರು ಅಥವಾ ಕೋಲಾರ ಬಸ್ ಇದೆ. ನಾವು ಮಾತ್ರ ಟ್ರೈನಲ್ಲಿ ಬಂದ್ವಿ. ಟ್ರೈನಲ್ಲಿ 20 rupees, 1.5 ಗಂಟೆ ಜರ್ನಿ. ಸೊ ಜನರಲಲ್ಲಿ ಬಂದ್ವಿ. ಸಖತ್ತಾಗಿ ವ್ಯೂ ಸಿಗುತ್ತೆ ಆಯಿತಾ ಟ್ರೈನಲ್ಲಿ ಬಂದರೆ. ನೀವು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ. ಆನಂತರ ನಾವು ಒಂದು 5:30ಗೆ ನಾವು ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ನನಗೆ ಡೈಮಂಡ್ ಗಣೇಶ ನೋಡೋ ಆಸೆ ಆಯಿತು. ಸೊ ನಮ್ಮ ಏರಿಯಾದಲ್ಲಿ ಅಂದರೆ ರಾಜಾಜಿನಗರ ಏರಿಯಾದಲ್ಲಿ ಮಿಲ್ಕ್ ಕಾಲೋನಿಯಲ್ಲಿ ಗಣೇಶ ಚತುರ್ಥಿಗೆ 16 ಲಕ್ಷದ ಗಣೇಶನ ಕೂರಿಸ್ತಾರೆ. ಡೈಮಂಡ್ ಗಣೇಶ ಅಂತ ಹೇಳಿ ಬೆಂಗಳೂರಲ್ಲಿ ತುಂಬ ಫೇಮಸ್ ಇದೆ. ಸ್ವಸ್ತಿಕ್ ಟೀಮ್ ಅವರು, ಸ್ವಸ್ತಿಕ್ ಗೆಳೆಯರ ಬಳಗ ಈ ಒಂದು ಗಣೇಶೋತ್ಸವವನ್ನು ನಡೆಸ್ತಾರೆ. ತುಂಬ ಅದ್ಧೂರಿಯಾಗಿ ಗಣೇಶೋತ್ಸವ ನಡೆಸ್ತಾರೆ. ಆ ಸೆಟ್ಟಿಗೆ 25 ಲಕ್ಷ ಆಗಿದೆ ಅಂತೆ. ಆಮೇಲೆ ಗಣೇಶ ಮತ್ತು ಉತ್ಸವಗಳು, ಟ್ಯಾಬ್ಲೋಗಳು ಮತ್ತು ಒಂದು ಜಾತ್ರೆಯ ಖುಷಿಯನ್ನು ಕೊಡುತ್ತೆ.
ಆಮೇಲೆ ಆಟಿಕೆಗಳು, ಕೊಲಂಬಸ್ ಬ್ರೇಕ್ ಡ್ಯಾನ್ಸ್, ಸಖತ್ ಎಂಟರ್ಟೈನ್ಮೆಂಟ್ಗಳೆಲ್ಲ ಇದ್ವು. ಮಳೆ ಕೂಡ ಹಂಗೆ ಸುರಿತಾ ಇತ್ತು, ಜನ ಕೂಡ ತುಂಬ ಇದ್ದರು, ರಜೆ ಅಲ್ವಾ. ಸೊ ನಾವು ಕೊಲಂಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. 100 ರುಪೀಸಿಗೆ ವರ್ತ್ ಅನ್ಸೋ ಎಕ್ಸ್ಪೀರಿಯೆನ್ಸು ತುಂಬ ಸಖತ್ತಾಗಿತ್ತು. ಸೊ ನಾವು ಈ ದಿನನ ಫುಲ್ ಎಂಜಾಯ್ ಮಾಡಿದ್ವಿ. ಟೆಂಪಲ್ ರನ್ ಹಬ್ಬ ಜಾತ್ರೆ ಅಂತ. ಫೈನಲಿ ಎಂಡ್ ಮಾಡಿದ್ದು ನಾವೆಲ್ಲಿ ರಾಮೇಶ್ವರ ಕೆಫೆ. ಫುಡ್ ಏನು ಜನ ಮಾರ ಆಗಿರೋ ನಮ್ಮ ವಿಡಿಯೋ ಫುಡ್ ಮಾಡೋ ಅಲ್ಲಿವರೆಗೆ ಎಂಡ್ ಆಯಿತು. ಸೊ ನಾವಿನ್ನು ನಮ್ಮ ಮನೆಗೆ ಹೋಗ್ತೀವಿ. ಅಲ್ಲಿ ತನಕ ಬಾಯ್. ಹೊಸ ವಿಡಿಯೋದೊಂದಿಗೆ ಬರ್ತೀನಿ.